ಈ ತಿಂಗಳು 3 ರಾಶಿಗಳಿಗೆ ಅದೃಷ್ಟದ ಸ್ಫೋಟ ಎಂಬ ಶೀರ್ಷಿಕೆ ಕೇಳಿದ ಕ್ಷಣದಿಂದಲೇ ಎಲ್ಲರ ಮನಸ್ಸಿನಲ್ಲಿ ಕುತೂಹಲ ಮೂಡುತ್ತದೆ. ಯಾವ ರಾಶಿಗಳಿಗೆ ಈ ಅದೃಷ್ಟದ ಬೆಳಕು ಹೊಳೆಯಲಿದೆ, ಯಾವ ರೀತಿಯ ಶುಭಫಲಗಳು ಕಾಣಿಸಿಕೊಳ್ಳಲಿವೆ, ಜೀವನದ ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗಲಿದೆ ಎಂಬ ಪ್ರಶ್ನೆಗಳು ಸಹಜವಾಗಿ ಬರುತ್ತವೆ. ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯ ಹೇಳುವ ವಿದ್ಯೆಯಲ್ಲ, ಅದು ಗ್ರಹಗಳ ಸಂಚಲನ, ನಕ್ಷತ್ರಗಳ ಸ್ಥಿತಿ, ದಶಾಭುಕ್ತಿಗಳು, ಗೋಚರ ಫಲಗಳು ಮತ್ತು ವ್ಯಕ್ತಿಯ ಜನ್ಮಕುಂಡಲಿಯ ಸಂಯೋಗಗಳ ಆಧಾರದ ಮೇಲೆ ಜೀವನದ ವಿವಿಧ ಆಯಾಮಗಳನ್ನು ಅರ್ಥಮಾಡಿಕೊಡುವ ಆಧ್ಯಾತ್ಮಿಕ ವಿಜ್ಞಾನವಾಗಿದೆ. ಈ ತಿಂಗಳಲ್ಲಿ ಕೆಲವು ವಿಶೇಷ ಗ್ರಹ ಸಂಚಾರಗಳು ಮತ್ತು ಯೋಗಗಳು ರೂಪುಗೊಂಡಿರುವುದರಿಂದ 3 ರಾಶಿಗಳಿಗೆ ಅಪಾರ ಶುಭಫಲಗಳು ದೊರಕಲಿವೆ. ಆ 3 ರಾಶಿಗಳು ವೃಷಭ ರಾಶಿ, ಸಿಂಹ ರಾಶಿ ಮತ್ತು ಧನು ರಾಶಿ. ವೃಷಭ ರಾಶಿಯವರಿಗಾಗಿ ಈ ತಿಂಗಳು ಹೊಸ ಪ್ರಾರಂಭಗಳ ತಿಂಗಳಾಗಿ ಪರಿಣಮಿಸುತ್ತದೆ. ಶುಕ್ರ ಗ್ರಹದ ಅನುಗ್ರಹ ಈ ರಾಶಿಯವರಿಗೆ ಸಹಜವಾಗಿಯೇ ಇರುತ್ತದೆ, ಆದರೆ ಈ ತಿಂಗಳಲ್ಲಿ ಶುಕ್ರನು ಅನುಕೂಲ ಸ್ಥಾನದಲ್ಲಿ ಸಂಚರಿಸುವುದರಿಂದ ವೃಷಭ ರಾಶಿಯವರಿಗೆ ಧನಲಾಭ, ಸೌಖ್ಯ, ಕುಟುಂಬ ಸಮ್ಮಿಲನ ಮತ್ತು ವೃತ್ತಿಯಲ್ಲಿ ಉತ್ತೇಜನ ದೊರಕುತ್ತದೆ. ಹಿಂದಿನಿಂದಲೇ ಮಾಡಿದ ಪರಿಶ್ರಮಕ್ಕೆ ಫಲ ದೊರಕುವ ಕಾಲ ಇದು. ವ್ಯಾಪಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ಹಳೆಯ ಸಾಲ ಬಾಕಿಗಳು ವಸೂಲಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು. ಕೆಲವರಿಗೆ ಪದೋನ್ನತಿ ಅಥವಾ ವೇತನ ಹೆಚ್ಚಳದ ಸೂಚನೆ ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಮೂಡುತ್ತದೆ. ಅನಿರೀಕ್ಷಿತವಾಗಿ ಹಣ ಬರುವ ಅವಕಾಶವೂ ಇದೆ. ಮನೆಯಲ್ಲಿನ ವಾತಾವರಣ ಸುಖಕರವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸಹಕಾರ ಹೆಚ್ಚುತ್ತದೆ. ಕುಟುಂಬದ ಹಿರಿಯರ ಆಶೀರ್ವಾದದಿಂದ ಶುಭಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ವೃಷಭ ರಾಶಿಯವರು ಈ ಸಮಯದಲ್ಲಿ ಮಾನಸಿಕವಾಗಿ ತುಂಬಾ ಧೈರ್ಯದಿಂದಿರುತ್ತಾರೆ. ಬುಧ ಗ್ರಹದ ಅನುಕೂಲದಿಂದ ಅವರ ಮಾತುಗಳಿಗೆ ಮೌಲ್ಯ ಸಿಗುತ್ತದೆ. ಮಾತಿನ ಮೂಲಕವೇ ಕೆಲಸಗಳನ್ನು ಸಾಧಿಸಬಹುದು. ಕೋರ್ಟ್ ಪ್ರಕರಣಗಳು ಇದ್ದರೆ ನಿಧಾನವಾಗಿ ಅನುಕೂಲ ಫಲ ಕಾಣಿಸಿಕೊಳ್ಳಬಹುದು. ಶಿಕ್ಷಣ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಗಮನ ಹೆಚ್ಚುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಿದ್ಧತೆ ಮಾಡಿಕೊಂಡಿರುವವರಿಗೆ ಶುಭ ಸೂಚನೆಗಳಿವೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಕಾಣುತ್ತದೆ. ಆದರೆ ಆಹಾರ ಪದ್ಧತಿ ನಿಯಂತ್ರಣದಲ್ಲಿರಬೇಕು. ವ್ಯಾಯಾಮ ಮತ್ತು ಪ್ರಾಣಾಯಾಮದ ಮೂಲಕ ಆರೋಗ್ಯವನ್ನು ಇನ್ನಷ್ಟು ಬಲಪಡಿಸಬಹುದು. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ದೇವರ ಭಕ್ತಿ ಮತ್ತು ಧ್ಯಾನದಲ್ಲಿ ಆಸಕ್ತಿ ಹೆಚ್ಚಬಹುದು. ಸಿಂಹ ರಾಶಿಯವರ ಜೀವನದಲ್ಲಿ ಈ ತಿಂಗಳು ಪ್ರಭಾವಶಾಲಿ ತಿರುವು ತರಲಿದೆ. ಸೂರ್ಯಗ್ರಹದ ಪ್ರಭಾವ ಹೆಚ್ಚಾಗಿರುವುದರಿಂದ ಆತ್ಮವಿಶ್ವಾಸ ಉಕ್ಕುತ್ತದೆ. ತಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಸಿಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆಗಳು ಬರಬಹುದು. ಕೆಲವರಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗಬಹುದು. ನಾಯಕತ್ವ ಗುಣಗಳು ಬೆಳಕಿಗೆ ಬರುತ್ತವೆ. ವ್ಯವಹಾರದಲ್ಲಿ ಹೊಸ ಹೂಡಿಕೆ ಮಾಡುವ ಯೋಚನೆಗಳು ಮೂಡಬಹುದು. ಆರ್ಥಿಕವಾಗಿ ಲಾಭದಾಯಕ ಯೋಜನೆಗಳು ಎದುರಾಗಬಹುದು. ಹಣದ ಹರಿವು ಉತ್ತಮವಾಗುತ್ತದೆ. ಕುಟುಂಬದಲ್ಲಿ ಗೌರವ ಹೆಚ್ಚುತ್ತದೆ. ಬಂಧುಬಳಗದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತದೆ. ಸಿಂಹ ರಾಶಿಯವರಿಗೆ ಈ ಸಮಯದಲ್ಲಿ ಸೃಜನಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತವೆ. ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ಸಿನೆಮಾ, ಸಂಗೀತ, ನಾಟಕ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಾಧ್ಯವಾಗುತ್ತದೆ. ಪ್ರೇಮ ಜೀವನದಲ್ಲಿ ಹೊಸ ಹಂತ ಆರಂಭವಾಗಬಹುದು. ಮದುವೆಯ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಬರಬಹುದು. ದಾಂಪತ್ಯ ಜೀವನದಲ್ಲಿ ಸಮನ್ವಯ ಹೆಚ್ಚುತ್ತದೆ. ಮಕ್ಕಳಿಂದ ಸಂತೋಷ ಸಿಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಬಹುದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯವಿದೆ. ಹೃದಯ ಸಂಬಂಧಿತ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಆದರೆ ಒಟ್ಟಾರೆ ಆರೋಗ್ಯ ಉತ್ತಮವಾಗಿಯೇ ಇರುತ್ತದೆ. ಸಿಂಹ ರಾಶಿಯವರು ಈ ತಿಂಗಳಲ್ಲಿ ಆಧ್ಯಾತ್ಮಿಕವಾಗಿ ಕೂಡ ಬೆಳೆಯುವ ಸಾಧ್ಯತೆ ಇದೆ. ದೇವಾಲಯಗಳಿಗೆ ಭೇಟಿ, ದಾನಧರ್ಮಗಳಲ್ಲಿ ಭಾಗವಹಿಸುವುದು, ಮಂತ್ರ ಜಪ ಇತ್ಯಾದಿ ಕಾರ್ಯಗಳಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಹಳೆಯ ದ್ವೇಷಗಳು ನಿವಾರಣೆಯಾಗಬಹುದು. ಸ್ನೇಹ ಸಂಬಂಧಗಳು ಗಟ್ಟಿಯಾಗುತ್ತವೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ನಿಮ್ಮ ಸನ್ನಿಧಿ ಇತರರಿಗೆ ಪ್ರೇರಣೆಯಾಗುತ್ತದೆ. ಧನು ರಾಶಿಯವರಿಗೆ ಈ ತಿಂಗಳು ಸಂಪೂರ್ಣ ಅದೃಷ್ಟದ ಸ್ಫೋಟದಂತೆ ಅನುಭವವಾಗುತ್ತದೆ. ಗುರುಗ್ರಹದ ಅನುಗ್ರಹದಿಂದ ಜ್ಞಾನ, ಧನ, ಧರ್ಮ ಮತ್ತು ಭಾಗ್ಯ ಎಲ್ಲವೂ ಒಂದೇ ಸಮಯದಲ್ಲಿ ಬೆಳೆದು ಬರುತ್ತವೆ. ದೀರ್ಘಕಾಲದಿಂದ ಕಾಯುತ್ತಿದ್ದ ಕಾರ್ಯಗಳು ಸಫಲವಾಗುತ್ತವೆ. ವಿದೇಶ ಪ್ರಯಾಣದ ಯೋಗಗಳು ರೂಪುಗೊಳ್ಳಬಹುದು. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಯತ್ನಿಸುತ್ತಿರುವವರಿಗೆ ಅವಕಾಶಗಳು ದೊರೆಯಬಹುದು. ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು. ವ್ಯವಹಾರದಲ್ಲಿ ಹೊಸ ದಿಕ್ಕುಗಳು ತೆರೆದುಕೊಳ್ಳಬಹುದು. ಆರ್ಥಿಕವಾಗಿ ಬಲವಾಗುವ ಕಾಲ ಇದು. ಹೂಡಿಕೆ ಮಾಡಿದ ಹಣದಿಂದ ಲಾಭ ಸಿಗಬಹುದು. ಧನು ರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ.
ಸಹೋದರ ಸಹೋದರಿಯರೊಂದಿಗೆ ಸಂಬಂಧ ಸುಧಾರಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತದೆ. ಸಂತಾನ ಸೌಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸೂಚನೆಗಳಿವೆ. ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಕಾಣುತ್ತದೆ. ಮನಸ್ಸಿನಲ್ಲಿ ನೆಮ್ಮದಿ ಹೆಚ್ಚುತ್ತದೆ. ಧ್ಯಾನ, ಯೋಗ, ಪವಿತ್ರ ಗ್ರಂಥಗಳ ಅಧ್ಯಯನದ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆ ಸಾಧ್ಯವಾಗುತ್ತದೆ. ಈ 3 ರಾಶಿಗಳಿಗೂ ಸಾಮಾನ್ಯವಾಗಿ ಕಾಣುವ ಒಂದು ಮಹತ್ವದ ಲಕ್ಷಣವೆಂದರೆ ಆತ್ಮವಿಶ್ವಾಸದ ಏರಿಕೆ. ಗ್ರಹಗಳ ಅನುಕೂಲ ಸಂಚಲನದಿಂದ ಮಾನಸಿಕ ಶಕ್ತಿ ಹೆಚ್ಚುತ್ತದೆ. ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಹಿಂದಿನ ವಿಫಲತೆಗಳನ್ನು ಮರೆತು ಹೊಸ ದಾರಿಯಲ್ಲಿ ಸಾಗುವ ಉತ್ಸಾಹ ಬರುತ್ತದೆ. ಸಾಮಾಜಿಕವಾಗಿ ಹೊಸ ಪರಿಚಯಗಳು ಆಗುತ್ತವೆ. ಆ ಪರಿಚಯಗಳಿಂದ ಭವಿಷ್ಯದಲ್ಲಿ ಉಪಯೋಗವಾಗುವ ಸಂಪರ್ಕಗಳು ಬೆಳೆದು ಬರುತ್ತವೆ. ಧನಲಾಭದ ಜೊತೆಗೆ ಮಾನಸಿಕ ಸಂತೃಪ್ತಿ ಕೂಡ ಸಿಗುತ್ತದೆ. ಈ ತಿಂಗಳಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ಸಮಯದಲ್ಲಿ ಮಾಡಿದ ಪ್ರಾರ್ಥನೆಗಳು ಫಲಪ್ರದವಾಗುತ್ತವೆ. ದಾನಧರ್ಮಗಳಲ್ಲಿ ಭಾಗವಹಿಸುವುದು ಶುಭಕಾರಕ. ಗೋಮಾತೆಗೆ ಆಹಾರ ನೀಡುವುದು, ಹಸಿದವರಿಗೆ ಅನ್ನದಾನ ಮಾಡುವುದು, ದೇವಾಲಯಗಳಲ್ಲಿ ಸೇವೆ ಸಲ್ಲಿಸುವುದು ಇತ್ಯಾದಿ ಕಾರ್ಯಗಳಿಂದ ಪುಣ್ಯ ಫಲ ಸಿಗುತ್ತದೆ. ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದರಿಂದ ಧನ ಸಂಪತ್ತು ಹೆಚ್ಚಾಗುತ್ತದೆ. ಗುರುವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಶುಭಕರ ದಿನಗಳಾಗಿವೆ. ಆ ದಿನಗಳಲ್ಲಿ ಮಾಡಿದ ಶುಭಾರಂಭಗಳು ಯಶಸ್ವಿಯಾಗುತ್ತವೆ. ಜ್ಯೋತಿಷ್ಯ ಶಾಸ್ತ್ರವು ನಮಗೆ ದಿಕ್ಕು ತೋರಿಸುವ ಸಾಧನ ಮಾತ್ರ. ಅಂತಿಮ ಫಲ ವ್ಯಕ್ತಿಯ ಪರಿಶ್ರಮ, ಶ್ರದ್ಧೆ ಮತ್ತು ಧರ್ಮಾಚರಣೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಈ ತಿಂಗಳು ವೃಷಭ, ಸಿಂಹ ಮತ್ತು ಧನು ರಾಶಿಯವರಿಗೆ ಸುವರ್ಣಾವಕಾಶಗಳನ್ನು ನೀಡುತ್ತದೆ. ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡರೆ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಸಾಧ್ಯ. ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆ ಇರಲಿ. ದೇವರ ಮೇಲಿನ ಭಕ್ತಿ ಇರಲಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಪರಿಶ್ರಮವನ್ನು ಬಿಡಬೇಡಿ. ಆಗ ಈ ತಿಂಗಳ ಅದೃಷ್ಟದ ಸ್ಫೋಟ ನಿಮ್ಮ ಜೀವನವನ್ನು ಬೆಳಗಿಸುತ್ತದೆ. ಈ ರೀತಿ ಈ ತಿಂಗಳು 3 ರಾಶಿಗಳಿಗೆ ವಿಶೇಷವಾದ ಶುಭಫಲಗಳನ್ನು ತರುತ್ತಿದೆ. ಗ್ರಹಗಳ ಅನುಗ್ರಹದಿಂದ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣಬಹುದು. ಧನ, ಧಾನ್ಯ, ಆರೋಗ್ಯ, ಸಂತೋಷ, ಗೌರವ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಎಲ್ಲವೂ ಸಮತೋಲನದಿಂದ ದೊರೆಯುವ ಕಾಲ ಇದು. ಪ್ರತಿಯೊಬ್ಬರೂ ತಮ್ಮ ರಾಶಿ ಫಲವನ್ನು ಅರಿತು ಸಕಾರಾತ್ಮಕ ಮನೋಭಾವದಿಂದ ಮುಂದೆ ಸಾಗಿದರೆ ಅದೃಷ್ಟದ ಬಾಗಿಲುಗಳು ಸ್ವಯಂ ತೆರೆಯುತ್ತವೆ. ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ. ಶುಭವಾಗಲಿ.